ರಾಜಣ್ಣ ಹೇಳಿಕೆ ಬಗ್ಗೆ ಹೈಕಮಾಂಡ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ರಾಜಣ್ಣರಿಂದ ರಾಜೀನಾಮೆ ಪಡೆಯುವಂತೆ ಸಿಎಂಗೆ ಸೂಚನೆ ಕೂಡ ಕೊಟ್ಟಿದೆ. ಕೂಡಲೇ ರಾಜೀನಾಮೆಯನ್ನ ಪಡೆಯಿರಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದೆ. ಇದು ನಿಜಕ್ಕೂ ಹೈಕಮಾಂಡ್ ಅನ್ನ ಟ್ರಿಗರ್ ಮಾಡಿದೆ ಅಂತ. ಅಷ್ಟೆಲ್ಲಾ ದಾಖಲೆಗಳನ್ನ ಮುಂದಿಟ್ಟು ರಾಹುಲ್ ಗಾಂಧಿ ಅವರು ಮಾತನಾಡಿರುವಂತಹ ರೀತಿಗೆ ರಾಜಣ್ಣ ಅವರು ಕೊಟ್ಟಿರುವಂತಹ ಕೌಂಟರ್, ಸ್ವಪಕ್ಷದಲ್ಲಿ ಇದ್ದುಕೊಂಡೆ ಒಬ್ಬ ಸಚಿವ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ತೀವ್ರ ಮುಜುಗರಕ್ಕೂ ಕೂಡ ಕಾರಣವಾಗಿರುವಂತಹ ವಿಚಾರ. ಇದು ಹೈಕಮಾಂಡ್ ನನ್ನ ಹೆಚ್ಚಾಗಿ ಟ್ರಿಗರ್ ಮಾಡಿದೆ. ಸೊ ಹಾಗಾಗಿ ಕೂಡಲೇ ಅವರಿಂದ ರಾಜೀನಾಮೆಯನ್ನ ಪಡೀರಿ ಅಂತ ದೆಹಲಿ ಕರೆದಿಲ್ಲ, ಮಾತುಕತೆ ನಡೆಸಿಲ್ಲ, ಬನ್ನಿ ಅನ್ನುವಂತ ಬುಲಾವ್ ಕೂಡ ಇಲ್ಲ. ಅಥವಾ ರಾಜಣ್ಣ ಅವರನ್ನ ಬಿಡಿ, ಸಿಎಂ ಅಥವಾ ಡಿಸಿಎಂ ಅವರನ್ನು ಕೂಡ ದೆಹಲಿ ಕರೆಸಿಲ್ಲ ಇದ್ರ ವಿಚಾರವಾಗಿ ಮಾತನಾಡೋಣ ಅನ್ನೋದಾಗಿ ನೇರವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರಿಂದ ತತ್ಕ್ಷಣಕ್ಕೆ ರಾಜೀನಾಮೆಯನ್ನ ಪಡೀರಿ ಅಂತ. ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಟ್ರಿಗರ್ ಆಗಿದೆ ರಾಜಣ್ಣ ಅವರ ಹೇಳಿಕೆಯಿಂದ ಅನ್ನೋದು ಇದರಿಂದಾನೇ ಸ್ಪಷ್ಟವಾಗುತ್ತೆ. ಅವರ ಹಿಂದೆ ಕೊಟ್ಟಿರುವಂತಹ ಅವ್ರ ಹೇಳಿಕೆಗಳೆಲ್ಲ ಇದರಿಂದಾಗಿ ಫೇಡ್ ಆಗಿದೆ. ಬಹಳ ದೊಡ್ಡ ಅಸ್ತ್ರ ಇದ್ದಿದ್ದು ಕಾಂಗ್ರೆಸ್ಗೆ ಕೇಂದ್ರದ ವಿರುದ್ಧವಾಗಿ ಅದು ಮತ ಕಳ್ಳಾಟ ಆಗಿರುವಂತ ವಿಚಾರ. ದಾಖಲೆ ಸಮೇತವಾಗಿ ಬಂದಿದ್ರು. ಮಹದೇವಪುರದಲ್ಲಿ ನಮ್ಮ ಲೋಪ ಇದೆ ಅವ್ರ ಹೇಳಿಕೆ, ಮತಗಳ್ಳತನ ಆರೋಪದ ಬಗ್ಗೆ ರಾಜಣ್ಣ ಕೊಟ್ಟಿರುವಂತಹ ಹೇಳಿಕೆ ಇದೆ. ಮಹದೇವಪುರದ ಬಗ್ಗೆ ರಾಹುಲ್ ಗಾಂಧಿ ಉಲ್ಲೇಖ ಮಾಡಿದ್ರು. ಲೋಕಸಭೆ ಚುನಾವಣೆ ವೇಳೆ ನಾವೇ ಅಧಿಕಾರದಲ್ಲಿದ್ವಿ, ಮಹದೇವಪುರದಲ್ಲಿ ನಮ್ಮ ಲೋಪ ಇದೆ ಅಂತ ಇದು ರಾಜಣ್ಣ ಕೊಟ್ಟಿರುವಂತ ಹೇಳಿಕೆ. ಹಾಗಿದ್ರೆ ನಿನ್ನೆ ದಿನ ರಾಜಣ್ಣ ಏನೇನು ಆರೋಪ ಮಾಡಿದ್ರು ಮತಗಳ್ಳತನ ವಿಚಾರವಾಗಿ, ಬನ್ನಿ ನೋಡೋಣ. ಮಹದೇವಪುರದಲ್ಲಿ ಒಂದು ಸಣ್ಣ ಕೋಣೆ, ಅದರಲ್ಲಿ ಸುಮಾರು ಒಂದು 300 ಜನ ವೋಟರ್ಸ್ ಆಗ್ತಾರೆ, ಬೋಗಸ್ ಇದು. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದರೆ ಇನ್ನೂ ಭಾಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಆದರೆ ಇದನ್ನು ಇಡೀ ದೇಶದಲ್ಲಿ ಈ ರೀತಿಯ ಒಂದು ಮೋಸದ ಕೃತ್ಯದ ವತಿಯಿಂದ ಮತದಾರರುಗಳನ್ನು ಸೇರ್ಪಡೆ ಮಾಡಿಸೋದು, ಅವ್ರಿಗೆ ಬರುವಂಥ ಮತಗಳನ್ನು ಮತ್ತು ಅವರ ವಿರೋಧಿ ಮತಗಳನ್ನು ತೆಗೆದುಹಾಕ್ತಕ್ಕಂಥ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಕೃತ್ಯ ಅಂತೇಳಿ ನಾವೆಲ್ಲ ಖಂಡನೆ ಮಾಡಬೇಕು. ಇದಕ್ಕೆ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೂ ಕೂಡ ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ನಿಮ್ಮ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ, ಇಲ್ಲದೇ ಇದೆ ಯಾವ ಕಾರಣಕ್ಕೆ ಅದನ್ನು ತೆಗೆದುಹಾಕಿದ್ದಾರೆ, ಮತ್ತು ಯಾವುದಾದ್ರು ಹೊಸದಾಗಿ ನಮ್ಮ ಮನೆ ಪಕ್ಕದಲ್ಲೇ ಸೇರ್ಕೊಂಡ್ಬಿಟ್ಟಿದ್ರೆ ನಾವು ಅದನ್ನು ಕೂಡ ಸರಿಯಾಗಿ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿ ಅಂಥವನ್ನೆಲ್ಲ ಡಿಲೀಟ್ ಮಾಡಿಸುವಂಥ ಕೆಲಸನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಸಭೆ ಸಮಾರಂಭಗಳಿಂದ ಜನರಲ್ಲಿ ಜಾಗೃತಿಯನ್ನು ಗೊಳಿಸಲಿಕ್ಕೆ ಸಾಧ್ಯ. ರಿಲೀವ್ ಆಗೋಕ್ಕೆ ನಮಗೇನು ಸಂಬಳ ಕೊಡ್ತಾರೇನ್ರಿ? ಅಲ್ಲಿ ರಿಲೀವು ಇಲ್ಲ, ಯಾವ ಥರದ್ದು ಇಲ್ಲ. ನಾನೀಗಾಗಲೇ ನೆನ್ನೆ ಹೇಳಿದ್ದೀನಿ, ಭಾಳ ತಿಂಗಳಿಂದನೂ ಕೂಡ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೆ. ಮತ್ತು ನನಗೂ ಕೂಡ ತುಮಕೂರು ಜಿಲ್ಲಾ ಬ್ಯಾಂಕಿಂದ ಎಲೆಕ್ಷನ್ ಇದೆ, ನಾಳೆ 10ನೇ ತಾರೀಕಿನಿಂದ ನಾಮಿನೇಷನ್ ಇದೆ. ಮತ್ತು ನೀವೇ ಹೇಳಿದಿರಿ, ನನಗೀಗ ಅಲ್ಲಿ ಹಾಸನಾಂಬೆ ಉತ್ಸವ ಬರ್ತದೆ. ಹಾಸನಾಂಬೆ ಉತ್ಸವಕ್ಕೆ ಸುಮ್ಮನೆ ಇಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ಕೊಂಡು ಆಗೋದಿಲ್ಲ. ಅಲ್ಲಿ ಸುಮಾರು ಒಂದು ವಾರದ ದಿವಸಕ್ಕೆ ಒಂದು 20 ಲಕ್ಷ ಜನ ಬರ್ತಾರೆ, ಒಮ್ಮೆಲೇ ಬರ್ತಾರೆ ಎಲ್ಲ. ಅದು ಭಾಳ ಕಷ್ಟಕರವಾದಂತಹ ಇದು. ಅಂದರೆ ಕಷ್ಟ. ಈಗ ನೋಡಿ, ರಾಜಣ್ಣ ಅವರ ನೇರ ನುಡಿ, ಮನ್ಸಿಗೇನು ತೋಚುತ್ತೋ ಅದನ್ನ ಮಾತನಾಡ್ತಾರೆ, ಏನಾದರೂ ಇದ್ರೆ ಖಂಡಿಸ್ತಾರೆ, ಇವೆಲ್ಲ ಮಾತುಗಳಿತ್ತು ರಾಜಣ್ಣ ಅವರಿಗೆ. ಬಟ್ ಇದು ಅವರು ಪಕ್ಷದಲ್ಲಿ ಒಂದು ಸಚಿವ ಸ್ಥಾನದಲ್ಲಿದ್ದು ಕೇಂದ್ರ ಮಾಡಿರುವಂತ ಒಂದು ಆರೋಪಗಳನ್ನ ಈ ರೀತಿಯಾಗಿ ಕೌಂಟರ್ ಮಾಡಿರೋದು ಅವರಿಗೆ ಸಮಸ್ಯೆ ತಂದೊಡ್ತಾ ಇದೆ.